ಅಲ್ಲೊಂದು ನಾಯಿ ನೋಡಿ, ನಾಯಿ ನಿಯತ್ತಿಗೆ ಹೆಸರುವಾಸಿ ಅಂತ ಹೇಳ್ತೀವಿ ನಾವು ನಾಯಿ ಬಗ್ಗೆ. ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ, ಧರ್ಮರಾಯನ ಕತೆ ಬರುತ್ತೆ. ಧರ್ಮರಾಯ ಸ್ವರ್ಗಕ್ಕೆ ಹೋದಾಗ ಅವನ ಜೊತೆ ಒಂದು ನಾಯಿ ಬಂದಿತ್ತಂತೆ. ನೀವು ಚಾರ್ಲಿ 777 ಸಿನಿಮಾ ನೋಡಿದರೆ ಅದರಲ್ಲೂ ಕೂಡ ಅಷ್ಟೇ, ಕೊನೆ ತನಕ ಆದರೆ ಆ ನಾಯಿ ಕೊನೆ ತನಕ ಬರುತ್ತೆ ಅಂತ ಒಂದು ಸಾಂದರ್ಭಿಕವಾಗಿ ರಕ್ಷಿತ್ ಶೆಟ್ಟಿ ಕೂಡ ಹೇಳಿದರು. ಮಹಾಭಾರತ ಕತೆ ಗೊತ್ತಿದ್ದವ್ರಿಗೆ, ಆ ಧರ್ಮರಾಯನ ಕತೆ ಗೊತ್ತಿದ್ದವರಿಗೆ ಬರುತ್ತೆ, ಸ್ವರ್ಗ ತನಕ ನಾಯಿ ಬಂದಿತ್ತು ಜೊತೆಗೆ. ನೋಡಿ ಅದು ನೋಡಿ ಹುಡುಕಾಡ್ತಾ ಇದೆ ನೋಡಿ. ಈ ಮಣ್ಣು ಯಾಕೆ ಬೀಳ್ತದೆ ನೀವು ಕೇಳ್ಬೋದು. 20 ವರ್ಷದಿಂದ ಮಳೆ ಬರ್ತಾ ಇರಲಿಲ್ವಾ, 40 ವರ್ಷದಿಂದ ಮಳೆ ಬರ್ತಾ ಇರಲ್ವಾ, ಹೆಂಗೆ ಗುಡ್ಡ ಕುಸಿತಾ ಇದೆ ನೋಡಿ. ಅಲ್ಲಿ ಹೋಗೋ ಬರೋ ರೋಡ್ ಇತ್ತು, ಚತುಷ್ಪಥ ರಸ್ತೆ ಮಾಡ್ತಾ ಇದ್ದಾರೆ, ಒಳ್ಳೆ ಕಂಪನಿ ಮಾಡ್ತಾ ಇದೆ. ಚತುಷ್ಪಥ ರಸ್ತೆ ಒಳ್ಳೆ ಕಂಪನಿ ಮಾಡ್ತಾ ಇದ್ದಾರೆ. ಈ ಕುಸಿತ ಕಂಡ ಗುಡ್ಡದ ಮಣ್ಣು ಇದೆಯಲ್ಲ, ಈ ಮಣ್ಣು ಇದೆಯಲ್ಲ, ಈ ಮಣ್ಣು ಈ ಲಾಡು ಬೂಂದಿ ಥರ ಒಂಥರ ಸಡಿಲ ಮಣ್ಣು. ಇದು ಹೈಟಾಗಿ ನಿಂತ್ಕೊಳ್ಳೋದಿಲ್ಲ, ಸಡಿಲ ಮಣ್ಣು. ಸೊ ಹಾಗಾಗಿ ಏನಾಗಿದೆ, ಮೊದಲೇನಾಗ್ತಾ ಇತ್ತು, ಈ ಗುಡ್ಡದ ಮೇಲೆ ಈ ರೋಡ್ ಮಾಡುವಾಗ ಮರ ಎಲ್ಲ ಕಡ್ದಿದ್ದಾರೆ ಮತ್ತೊಂದು, ಆಯಿತಾ. ಆಮೇಲೆ ನಿಮಗೆ ಇದನ್ನು ರೋಡ್ ಮಾಡಬೇಕಾದ್ರೆ ಕಡಿಬೇಕಂದ್ರೆ ಸ್ಲಾಪಲ್ಲಿ ಕಟ್ ಮಾಡಬೇಕು. ಈ ಥರ ಗೋಡೆಯನ್ನು, ಈ ಗುಡ್ಡವನ್ನು ಈ ಥರ ಕಟ್ ಮಾಡ್ತಾರೆ. ಈ ಥರ ಕಟ್ ಮಾಡ್ಕೊಂಡು ಹೋಗೋದಿಲ್ಲ, ಕೆಲವು ಕಡೆ ಕಟ್ ಮಾಡಿದ್ರೆ. ಮೊದಲೇನಾಗ್ತಿತ್ತು, ಮರ ಇದ್ದ ಕಾರಣಕ್ಕಾಗಿ ಮರ ಎಲೆ ನೆಲಕ್ಕೆ ಬೀಳ್ತಾಯಿತ್ತು, ಅಂದರೆ ಕಾಡಲ್ಲೇ ಗುಡ್ಡದ ಮೇಲೆ ಬೀಳ್ತಾಯಿತ್ತು. ನೀವು ಮಳೆ ಬಂದರೂ ಕೂಡ ಡೈರೆಕ್ಟಾಗಿ ನೀರು ಭೂಮಿಗೆ ಹೋಗ್ತಿರಲಿಲ್ಲ, ಸ್ವಲ್ಪ ಸ್ವಲ್ಪ ಹಿಂಗ್ತಾ ಇತ್ತು. ಈಗ ಹಾಗಲ್ಲ, ಆ ಮರಗಳೆಲ್ಲ ಕಡ್ದಾಕಿದ್ದಾರೆ. ಮೊದಲು ಹಿಂಗ್ತಾ ಇದ್ದ ನೀರು ಈಗ ಕೊಚ್ಚಿ ಹೋಗ್ತಾ ಇದೆ. ಕೊಚ್ಚಿಕೊಂಡು ಹೋಗುವ ಅಂದರೆ ಸಡನ್ ಸಡಿಲ ನೀರು ಮಣ್ಣಾದ ಕಾರಣಕ್ಕಾಗಿ ನೀರು ಡೈರೆಕ್ಟಾಗಿ ಒಳಗೋಗುತ್ತೆ, ಸ್ಪಾಂಜ್ ಥರ. ಇಡೀ ಬೆಟ್ಟವೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದೆ ನೋಡಿ. ಘಟನೆ ನಡೆದ ಸ್ಥಳದಲ್ಲಿ ಒಂದು ಚಿಕ್ಕ ಅಂಗಡಿ ಕೂಡ ಇತ್ತು, ಅದು ಕೂಡ ಕುಚ್ಕೊಂಡು ಹೋಗಿದೆ. ಅಂಗಡಿ ಇತ್ತಲ್ಲಿ ಕೆಳಗೆ ನೋಡಿ, ಅದೇ ಥರ ಅದರ ಮೇಲೆ ಬಿದ್ದುಬಿಟ್ಟಿದೆ. ಕೆಲವು ಕಡೆ ಮನೆ ನೋಡಿ, ಈ ಕಡೆ ಇದೆಯಲ್ಲ ಅದೇ ಥರ ಮನೆ ಇತ್ತು. ಅಂಗಡಿ ಬಳಿ ವಾಹನ ನಿಲ್ಲಿಸಿ ಚಹಾ ಸೇವಿಸ್ತಾ ಇದ್ರು ಚಾಲಕರು. ಬೆಳಗ್ಗೆ 10 ಸುಮಾರಿಗೆ ಏಕಾಏಕಿ ದೊಡ್ಡ ಬೆಟ್ಟ ಕುಸಿಯುತ್ತೆ, ಗುಡ್ಡ ಕುಸಿಯುತ್ತೆ. ಹಲವು ಜನರಿದ್ದ ಅಂಗಡಿಯ ಮೇಲೆ ಬಿದ್ದೋಗ್ಬಿಡುತ್ತೆ ನೋಡಿ. ಆ ಥರ ಅವಶೇಷಗಳಲ್ಲಿ 15 ಜನ ಸಿಲುಕಿದ್ದಾರೆ, ಇನ್ನೂ ಸಿಕ್ಕಿಲ್ಲ. ಅಂಗಡಿ ಬಳಿ ನಿಂತಿದ್ದು 2 ದೊಡ್ಡ ಗ್ಯಾಸ್ ಟ್ಯಾಂಕರ್. ಅಲ್ಲಿ ಭಯ ಇದ್ದದ್ದು ಗ್ಯಾಸ್ ಲೀಕ್ ಆಗುತ್ತೆ ಅಂತ. ಅದೃಷ್ಟವಶಾತ್ ಆಗಲಿಲ್ಲ, ಬಟ್ ಅದು ನದಿಯಲ್ಲಿ ಕೊಚ್ಚೋಗಿದೆ. ಗುಡ್ಡದಿಂದ ದೊಡ್ಡದೊಂದು ದೊಡ್ಡ ಬಂಡೆ. ನಿಮಗೆ ಕೇದಾರನಾಥಲ್ಲಿ ಒಂದು ದೊಡ್ಡ ಬಂಡೆ ಬಂದಿತ್ತು. ಅಲ್ಲಿ ಪ್ರಳಯ ಸದೃಶ್ಯ ನೀರು ಬಂದಾಗ, ನೆರೆ ಬಂದಾಗ ಕೇದಾರನಾಥಕ್ಕೆ ನೀವು ಹೋಗಿದ್ರೆ ದೊಡ್ಡ ಒಂದು ಬಂಡೆ ಕೇದಾರನಾಥ ದೇವಸ್ಥಾನದ ಹಿಂದುಗಡೆ ಬಂದು ನಿಂತ್ಕೊಳ್ಳುತ್ತೆ. ಆ ಬಂಡೆ ಏನಾದರೂ ಇಲ್ಲದೇ ಇದ್ದಿದ್ರೆ, ಅವತ್ತು ಇಲ್ಲದೇ ಇದ್ದಿದ್ರೆ ಕೇದಾರನಾಥ ದೇವಸ್ಥಾನ ಕೂಡ ಕೊಚ್ಕೊಂಡು ಹೋಗೋದು ಸಾಧ್ಯತೆ ಇತ್ತು. ಈಗಲೂ ಅದಕ್ಕೆ ಪೂಜೆ ಮಾಡ್ತಾರೆ. ನೀವು ಗೂಗಲ್ ನೋಡ್ಬೋದು, ಕೇದಾರನಾಥ್ ಬಂಡೆ ಅಂತ ಹಾಕಿದ್ರೆ ನಿಮ್ಗೆ ಬರುತ್ತೆ. ಭೀಮ ಬಂಡೆ ಅಂತಲೇ ಹೆಸರಿಟ್ಟಿದ್ದಾರೆ ಅದಕ್ಕೆ. ಇದೇ ಅಷ್ಟೇ ದೊಡ್ಡ ಆಕಾರದ ಬಂಡೆ ಇರ್ಬೋದು, ಒಂದು 20-30 ಅಡಿ ಈ ಥರ ಇರೋದು. ಅದು ಈ ಗಂಗಾವಳಿ ನದಿಗೆ ಬೀಳುತ್ತೆ. ಆ ಗಂಗಾವಳಿ ನದಿಗೆ ಆ ನೀರು ಬಿದ್ದ ಫೋರ್ಸ್ಗೆ ನೀರು ಯಾವ ರೀತಿ ಎದ್ದಿದೆ ಅಂತಂದರೆ ನೋಡಿ, ಇದು ಆ ನೀರು ಬಿದ್ದಕ್ಕೆ, ಆ ನೀರು ಎದ್ದು ಪಕ್ಕದಲ್ಲಿ ಒಂದು 5 ಮನೆ ಇತ್ತು. ಅದೇನು ಈ ಗುಡ್ಡ ಬಿದ್ದಿಲ್ಲ ಅದ್ರ ಮೇಲೆ, ಈ ಕಲ್ಲು ಬಿದ್ದ ಫೋರ್ಸ್ಗೆ ಎದ್ದ ನೀರು ಆ 5 ಮನೆಗಳನ್ನು ಕೊಚ್ಕೊಂಡು ಹೋಗಿದೆ. ಮನೆ ಕೊಚ್ಚಿ ಹೋದ ರಭಸಕ್ಕೆ ಓರೋ ವೃದ್ಧೆ ಕೂಡ ಕೊಚ್ಚೋದು. 5 ಮನೆ ಇಲ್ಲ, ಕೇವಲ ಅಲ್ಲಿ ಏನು ಪಾಯ ಮಾತ್ರ ಕಾಣ್ತಾ ಇದೆ, ಬೇರೆ ಏನಿಲ್ಲ, ಪಾಯ ಮಾತ್ರ. 5 ಮನೆ ಅಲ್ಲ. ಈ ನಡುವೆ ಮಳೆ ಯಾವ ರೀತಿ ಬರ್ತಾ ಇದೆ ಅಂತಂದರೆ, ಕರುನಾಡು ನಲಗಿ ಹೋಗಿದೆ. ಗುಡ್ಡ ಕುಸಿತಕ್ಕೆ ಕರಾವಳಿ ಬೆಚ್ಚಿ ಬಿದ್ದಿದೆ. ಮಣ್ಣಿನಡಿ ಅನೇಕರು ಸಿಲುಕಾಕೊಂಡಿದ್ದಾರೆ. ರಕ್ಷಣಾ ಕಾರ್ಯ ಭಾಳ ದೊಡ್ಡ ಸವಾಲಾಗಿದೆ. ಆಮೇಲೆ ಹೆಂಗೆ ಅಂತಂದರೆ ಇಡೀ ಬೆಟ್ಟನೇ ಬಿದ್ದೋಗ್ಬಿಡ್ತಾ ಇದೆ, ಗುಡ್ಡನೇ ಬಿದ್ದೋಗ್ಬಿಡ್ತಾ ಇದೆ. ಆ ಗುಡ್ಡ ನದಿ ಮೇಲೆ ಬೀಳ್ತಾ ಇದೆ. ಬಿಲೀವ್ ಇಟ್ ಆರ್ ನಾಟ್ ವೀಕ್ಷಕರೇ, ಒಂದು 30 ಅಡಿ ಎತ್ತರದ ಒಂದು ಕಲ್ಲು ಗಂಗಾವಳಿ ನದಿಗೆ ಬಿದ್ದ ಫೋರ್ಸ್ಗೆ, ಆ ಗಂಗಾವಳಿ ನದಿ ಒಂದು 20 ಫೀಟ್ ಇದೆ ಆಳ, 20 ಅಡಿ ಆಳ ಇದೆ. ಆ ಕಲ್ಲು ಇನ್ನೂ ಕೂಡ 5 ಅಡಿ ಮೇಲಕ್ಕೆ ಕಾಣ್ತಾ ಇದೆ. ಆ ಕಲ್ಲು ಬಿದ್ದ ಫೋರ್ಸ್ಗೆ ಅಲ್ಲಿಂದ ಎದ್ದಂಥ ನೀರಿದೆಯಲ್ಲ, ಸುನಾಮಿ ಥರ ಪಕ್ಕದಲ್ಲಿದ್ದಂಥ 5 ಮನೆಗಳನ್ನು ನೆಲಸಮ ಮಾಡಿಬಿಟ್ಟಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಒಂದು ಬೃಹದಾಕಾರದ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿ ಸುಮಾರು 15ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಅದೇ ಒಂದು ಅನುಮಾನದ ಅಡಿಯಲ್ಲಿ ಈಗ ರಕ್ಷಣಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ.
ಮೃದಂಗ, ಮರಣ ಮೃದಂಗ. ಕರಾವಳಿಯಲ್ಲಿ ಮಹಾಮಳೆ ಮರಣ ಮೃದಂಗ ಬಾರಿಸಿದೆ. ಮಹಾಮಳೆಗೆ ಕಾರವಾರ ನಲುಗಿ ಹೋಗಿದೆ. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿದು 4 ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ. ಇನ್ನೂ 3 ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. 15 ಮಂದಿ ನಾಪತ್ತೆಯಾಗಿದ್ದಾರೆ. ಟೀ ಅಂಗಡಿ ಏನಿತ್ತು, ಟೀ ಅಂಗಡಿಯಲ್ಲಿ ಇದ್ದಂತಹ ಒಂದೇ ಕುಟುಂಬದ 5 ಜೊತೆಗೆ ಅಲ್ಲೇ ಇದ್ದಂತಹ ಲಾರಿ ಚಾಲಕರು ನಾಪತ್ತೆ ಆಗಿದ್ರು. ಆ ಪೈಕಿ ಅಂದರೆ 7 ಜನರ ಪೈಕಿ 4 ಮೃತದೇಹಗಳು ಪತ್ತೆಯಾಗಿದೆ. ಇನ್ನುಳಿದ 3ಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಗುಡ್ಡ ಕುಸಿದು 1 ದಿನ ಕಳೆದ್ರೂ ಮೃತದೇಹಗಳನ್ನ ಹೊರತೆಗೆಯೋಕೆ ಸಾಧ್ಯವಾಗ್ತಿಲ್ಲ. ಈವರೆಗೂ 4 ಮೃತದೇಹಗಳು ಪತ್ತೆಯಾಗಿರೋದು ಬಿಟ್ರೆ ಉಳಿದವರ ಸುಳಿವೇ ಇಲ್ಲ. ಗುಡ್ಡ ಕುಸಿತದಿಂದ ಮತ್ತೊಂದು ದುರಂತ. ಶಿರೂರು ಬಳಿ ಕುಸಿದ ಗುಡ್ಡದಿಂದ ಮತ್ತೊಂದು ದುರಂತ ಸಂಭವಿಸಿದೆ. ಗುಡ್ಡ ಕುಸಿಯುತ್ತಿದ್ದಂತೆ ದೈತ್ಯಾಕಾರದ ಬಂಡೆಕಲ್ಲುಗಳು ನದಿಗೆ ಅಪ್ಪಳಿಸಿವೆ. ಒಂದು ಬದಿಯಲ್ಲಿ ಬಂಡೆಗಲ್ಲು ನದಿಗೆ ಬೀಳುತ್ತಿದ್ದಂತೆ ಅದರ ವಿರುದ್ಧದ ಬದಿಯಲ್ಲಿ ನದಿ ನೀರು ದಡಕ್ಕೆ ಚಿಮ್ಮಿದೆ. ದಡದಲ್ಲಿದ್ದ 2 ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿವೆ. ವೃದ್ಧೆ ಸಣ್ಣವ್ವ ನಾಪತ್ತೆಯಾಗಿದ್ದಾರೆ. ಯಾವಾಗ ಗುಡ್ಡ ಕುಸಿದು ಬೀಳುತ್ತೋ ಆ ಗುಡ್ಡ ಕುಸಿದು ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆ ಟೀ ಅಂಗಡಿಯಲ್ಲಿ ಇದ್ದವರೆಲ್ಲರೂ ಕೂಡ ಈ ಒಂದು ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕೊಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ನಿಂತಿತ್ತು. ಆ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ಗುಡ್ಡದ ಸಮೇತವಾಗಿ ನದಿಗೆ ಬಂದು ಬೀಳುತ್ತೆ. ಆ 2 ಟ್ಯಾಂಕರ್ಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಗಂಗಾವಳಿ ನದಿ ಆರ್ಭಟಕ್ಕೆ ಬದುಕು ಸರ್ವನಾಶ. ಮಹಾಮಳೆಗೆ ಗಂಗಾವಳಿ ನದಿ ರೌದ್ರ ರೂಪ ತಾಳಿದೆ. ನದಿ ನೀರಿನ ಹೊಡೆತಕ್ಕೆ ಶಿರೂರು ಬಳಿಯ ಉಳುವರೆ ಗ್ರಾಮ ಸರ್ವನಾಶವಾಗಿದೆ. ಇಡೀ ಗ್ರಾಮವೇ ನದಿ ನೀರಲ್ಲಿ ಕೊಚ್ಚಿ ಹೋಗಿದೆ. ಗ್ರಾಮಸ್ಥರು ಗಾಯಗೊಂಡಿದ್ರೆ 2 ಬೈಕ್ಗಳು 2 ಜಾನುವಾರು ನದಿ ಪಾಲಾಗಿವೆ. ಗಂಗಾವಳಿ ನದಿಯ ಪಕ್ಕದ ಇನ್ನೊಂದು ಊರು ಉಳುವರಿಯಲ್ಲೂ ಕೂಡ ಹಲವು ಮನೆಗಳು ಕೂಡ ಧ್ವಂಸವಾಗಿರುವಂಥದ್ದು ನೋಡ್ತಾ ಇರ್ಬೋದು. ಅದೇ ಪ್ರದೇಶದಲ್ಲಿ ಇದ್ದೇವೆ. ಯಾವ ರೀತಿಯಾಗಿ ಗುಡ್ಡ ಕುಸಿತದ ಎಫೆಕ್ಟು ಈಚೆ ಭಾಗದ ನಾಗರಿಕರನ್ನ ಅವರ ಬದುಕನ್ನು ಕೂಡ ಕಿತ್ತುಕೊಂಡಿದೆ ಎಂಬ ದೃಶ್ಯವನ್ನು ಈಗಾಗಲೇ ನೋಡ್ತಾ ಇರ್ಬೋದು. ಇಲ್ಲಿ ಹಲವು ಮನೆಗಳು ಕೂಡ ಇದ್ದಿರುವಂಥ 5-6 ಮನೆಗಳು ಕೂಡ ಇಲ್ಲಿ ಧರಾಶಾಹಿಯಾಗಿದೆ. ಸಂಪೂರ್ಣವಾಗಿ ಗಂಗಾವಳಿ ನದಿಯ ಒಂದು ಪ್ರತಾಪಕ್ಕೆ ಪ್ರಲಾಪಕ್ಕೆ ಈ ರೀತಿ ಆಹುತಿಯಾಗಿರುವಂಥದ್ದು ನೋಡ್ತಾ ಇರ್ಬೋದು. ಮನೆಯ ಸದಸ್ಯರು ಕೂಡ ತಮ್ಮ ಅಳಿದುಳಿದ ವಸ್ತುಗಳನ್ನು ಹುಡುಕುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಉಳುವರೆ ಗ್ರಾಮದಲ್ಲಿ ಮನೆಯ ಪಾಯ ಬಿಟ್ರೆ ಬೇರೇನೂ ಕಾಣಿಸ್ತಿಲ್ಲ. 6 ಮನೆಗಳು ಧ್ವಂಸವಾಗಿವೆ. ಮನೆಯ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಮನೆ ಕಳೆದುಕೊಂಡು ಮಾಲೀಕರು ದಿಕ್ಕು ತೋಚದೆ ನಿಂತಿದ್ದಾರೆ. ಸೂರು ಕಳೆದುಕೊಂಡ ಶ್ವಾನದ ಮೂಕ ರೋಧನೆ ಕರುಳು ಹಿಂಡುವಂತಿದೆ. ಸಣ್ಣ ಚಿಕ್ಕ ಇದ್ದವಾಗ ಇದು ಸಾಕು ಸರ್. ಅದು ಇನ್ನೂ ನೋಡಿ ಅದು ಒಂದು ತಪ್ಪಿಸ್ಕೊಂಡಿದೆ. ಇದೇ ಮನೆಯಲ್ಲಿದ್ದವಾಗ ಮೇಲ್ಗಡೆ ಹೋಗಿ ಓಡಿ ಆಗ ಇದು ರಭಸಕ್ಕೆ ತಪ್ಪಿಸಿಕೊಂಡಿದೆ. ನಾಯಿ ತಪ್ಪಿಸ್ಕೊಂಡಿದೆ. ಓಕೆ, ಈಗ ಹುಡುಕಾಡ್ತಾ ಇದೆ. ನನ್ನ ಇಲ್ಲ 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 ಊಟ ಹಾಕೋರು ಇಲ್ಲ ತನಗೆ ಯಾರು ಇನ್ನು ಮುಂದಿನ ಗೋಳು ಅಂದ್ಕೊಂಡು ಅದು ಹುಡುಕಾಡ್ತಾ ಇದೆ ಸರ್. ಮರಣ ಮಳೆಗೆ ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತ ನಿಲ್ಲುತ್ತಲೇ ಇಲ್ಲ. ಅಂಕೋಲಾದ ಮಾದನಗೆರೆ ಬಳಿ 3 ಕಡೆ ಮತ್ತೆ ಗುಡ್ಡ ಕುಸಿದಿದೆ. ಕುಮಟಾ ತಾಲೂಕಿನ ಬೆಟ್ಕುಳಿ ಅಗಸೂರಿನ ಅರಣ್ಯ ಪ್ರದೇಶದಲ್ಲೂ ಗುಡ್ಡ ಧರೆಗಪ್ಪಳಿಸಿದೆ. ಕಂಡು ಕೇಳರಿಯದ ಮಳೆ ಕರಾವಳಿಯನ್ನ ಹಿಂಡಿ ಹಿಪ್ಪೆ ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.